ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಸರಿ ಕಣಮ್ಮ, ಯಾರ್ಯಾರು ಹೋಗ್ತಾ ಇದ್ದೀರಾ? ನಾನು ನನ್ನ ಫ್ರೆಂಡ್ಸು. ಸರಿ, ಹೋಗೋಣ. ಹೋಗಣಾನಾ ಅಂದ್ರೆ? ಹೋಗೋಣ ಅಂದ್ರೆ ನೀನು, ನಿನ್ ಫ್ರೆಂಡ್ಸು, ನಿಮ್ಮ ಅತ್ತಿಗೆ, ನಾನು ಎಲ್ಲ ಹೋಗೋಣಮ್ಮ. ಯಾಕಣ? ನಮ್ ಶ್ರೀಧರ, ಮಂಜು, ಲಕ್ಷ್ಮಿ ಅವರೆಲ್ಲ ಬೇಡವಾ? ಅಲ್ಲ, ಅವ್ರು ಬಂದ್ಬಿಟ್ರೆ ಮನೆ ಕೆಲಸ, ಜಮೀನ್ ಕೆಲಸ ಎಲ್ಲ ಯಾರಮ್ಮ ಮಾಡ್ತಾರೆ? ಏನಮ್ಮ ನೀನು? ನೀವೆಲ್ಲ ಯಾಕೆ ಅಂತ. ಯಾಕೆ ಅಂದ್ರೆ ನೀವು ಹೊರಗಡೆ ಹೋಗ್ತೀಯಲ್ವಾ, ಊಟ ತಿಂಡಿ ಎಲ್ಲ ಟೈಮ್ ನೋಡ್ಕೋಬೇಕಲ್ಲ, ಅದೆಲ್ಲ ಯಾರು ನೋಡ್ಕೋತಾರೆ? ಅಣ್ಣ, ಪ್ರಪಂಚದಲ್ಲಿ ಯಾರು ಹೊರಗಡೆ ಹೋಗೋದೇ ಇಲ್ವಾ? ಹೊರಗಡೆ ತಿನ್ನೋದೇ ಇಲ್ವಾ? ಹೊರಗಡೆ ಯಾವ ಹೋಟ್ಲುಗಳೇ ಇಲ್ವಾ? ಅಮ್ಮ, ಹೋಟ್ಲು ಇದಾವೆ, ಅಲ್ಲಿ ಜನಗಳು ಊಟನೂ ಮಾಡ್ತಾರೆ, ಆದ್ರೆ ನಿನಗ ಸರಿ ಬರಲ್ಲ ಕಣಮ್ಮ. ಹೊರಗಡೆ ಹೋಟ್ಲ್ ಊಟ ಮಾಡಿದ್ರೆ ನೀನು ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ, ಆರೋಗ್ಯ ಹಾಳಾಗ್ಬಿಡುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಸ್ವಲ್ಪ ದವಸ ಧಾನ್ಯಗಳೆಲ್ಲ ತೊಗೊಂಬೋಣ. ನಿನ್ಗೆ ಏನ್ ಬೇಕು ನಿಮ್ ಬೆಟ್ಟ ಇಟ್ಟ ಹತ್ತಾರೆ, ನಾವು ಅಡಿಗೆ ಮಾಡ್ಕೊಂಡು ನೋಡ್ಕೊಂಡು ಅಲ್ಲೇ ಇದ್ ಬಿಡ್ತೀವಪ್ಪ. ಏನಪ್ಪ ಅದ್ರ ತೊಂದರೆ ಈಗ? ರೇ ಅಣ್ಣ, ಅರ್ಥ ಮಾಡ್ಕೋ, ನಾನು ನನ್ ಫ್ರೆಂಡ್ಸ್ ಮಾತ್ರ ಹೋಗ್ತಿರೋದು. ಅಲ್ಲ, ನಾನೇನ್ ಬೇಡ ಅಂತಿಲ್ವಲ್ಲ, ನಿಮ್ ಜೊತೆ ನಾವು ಬರೋದ್ರಿಂದ ನಿಮ್ಗೆ ಏನಮ್ಮ ಕಷ್ಟ? ನಾವು ಬಂದ್ರೆ ನಿಮ್ಮೆಲ್ರಿಗೂ ಕಾವಲಿದ್ದಂಗಾಗಲ್ವಾ? ನಾನೇನ್ ಯುದ್ಧಕ್ಕ ಹೊರಟಿದ್ದೀನಿ ಕಾವ್ಲಕ್ ಬರಕ್ ನೀನು? ಹಾ, ನಾನು ನನ್ ಫ್ರೆಂಡ್ಸ್ ಮಜಾ ಮಾಡಕ್ ಹೋಗ್ತಿದೀವಿ. ನೀವೆಲ್ಲ ಯಾರು ಬರ್ಬಾರ್ದು, ಆಮೇಲೆ ಅಲ್ಲೇನು ಮಜಾನೇ ಇರಲ್ಲ. ನೋಡೋ ಅಚ್ಚು, ನಿಮ್ ಅತ್ತಿಗೆನೂ ನಾನು ನಿನ್ ಜೊತೆ ಬರ್ತೀವಿ. ಹಂಗಿದ್ರೆ ಹೋಗೋಣ, ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡು ಅಷ್ಟೇ. ಸರಿ, ಎಷ್ಟ್ ದಿನ? ಜಸ್ಟ್ 2 days. ಅಯ್ಯಯ್ಯೋ, ಏನಮ್ಮ ಮಾತಾಡ್ತೇನೆ ನೀನು? 2 ಸೂರ್ಯ ಹುಟ್ಟಿ, ಸೂರ್ಯ ಮುಳುಗಿ, ಚಂದ್ರ ಹುಟ್ಟಿ, ನನ್ ಕೈಲ ಆಗಲ್ಲ ಕಣಮ್ಮ. ಅದೆಲ್ಲ ಆಗಲ್ಲ, ಆಗಲ್ಲ, ಆಗಲ್ಲ. ಅಣ್ಣ, ನೀನ್ ತಾನೇ ಹೇಳಿದ್ದು ನಾನ್ ಏನ್ ಹೇಳಿದ್ರು ಆಗ್ಲಿ ಅಂತ ಹೇಳ್ತೀನಂತ. ಹ, ಈಗ ನೋಡಿದ್ರೆ ಇಲ್ಲ ಅಂತ ಓವರ್ ಆಕ್ಷನ್ ಮಾಡ್ತಿದ್ಯಾ? ಅಲ್ಲ, ಈಗ್ಲೂ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕಣಮ್ಮ, ಆದ್ರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದೀವಿ ಅಷ್ಟೇ.